ನಮ್ಮ ಹೆಸರು ಸುಮಾ ಅಂತ. ನಾವು ಇಲ್ಲಿ ಇದು ನವಂಗ್ರಿ ಥಿಯೇಟರ್ ಹತ್ರ ಇದ್ವಿ ರೀ. ಅಲ್ಲಿ ಬ್ಯಾಂಕ್ ಹತ್ರ ನಿಂತಿದ್ವಿ. ಕರ್ಕೊಂಡ್ ಬಂದೇರೆ ನಾವು ಅಲ್ಲಿ ಇವ್ರು ಬಂದು ಹಿಂದ್ ಇರ್ಬೇಡಿ ಅಂತ ಹೇಳಿದ್ವಿ. ನಮ್ಮ ಮನೇಲಿ ಆಚೆ ರೋಡಲ್ಲೇ ಇರಲ್ಲ ನಾವು. ಏನೋ ಜಗಳ ಆಗೈತಿ. ನಾವ್ ಆಚೆ ರೋಡಿಗೆ ಬಂದಿರ. ನಾವ್ ಬರಕ್ಕೆ ಇಲ್ಲ, ಕಾರಣ ಇಲ್ಲ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಾವ್ ಫ್ಯಾಮಿಲಿ ಇದ್ದಿದ್ರಿ. ಯಾರ್ಯಾರು ಇದಾರೆ ನಿಮ್ಮ ಮನೆಯಲ್ಲಿ? ನಮ್ಮ ಅಪ್ಪ ಅಮ್ಮ ಎಲ್ಲಾರು ಇದ್ದಿದ್ವಿ. ನಿಮ್ಮ ಯಾರ್ ಸೊಸೆ ನೀವು? ನಾವು ರಾಹುಲ್ ಗಾಂಧಿ ಸೊಸೆ, ರಾಜೀವ್ ಗಾಂಧಿ. ನಮ್ಮ ಅಮ್ಮನೇ ಆಗ್ಬೇಕು. ನಮ್ದು ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ವಿ ನಾವು. ಇಲ್ಲಿ ಬೆಂಗಳೂರಲ್ಲಿ ಕೆಲ್ಸ ಡ್ಯೂಟಿ ಬಂದಿದ್ವಿ ನಾವು. ಗಾರ್ಮೆಂಟ್ಸ್ ಫ್ಯಾಬ್ರಿಕ್ ಅಲ್ಲಿ ಇದು ಮಿಷನ್ ಮೇಲೆ ಫ್ಯಾಬ್ರಿಕ್ ಹೊಲಿತಾ ಇದ್ದೇವೆ. ಇವರು ರಾಜಾಜಿನಗರ, ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್, ರಾಜಾಜಿನಗರ. ರೋಡಿಗೆ ಬರಕ್ಕೆ ಕಾರಣ ಇಲ್ಲ. ನಿಂತ್ಕೊಂಡು ಓಡಾಡ್ತಿರ್ತಾರೆ ತುಂಬಾ ವರ್ಷದಿಂದ. ಹಿನ್ನೆಲೆ ನನಗೇನು ಗೊತ್ತಿಲ್ಲ. ಓಡಾಡ್ತಿರ್ತಾರೆ. ಅಲ್ಲಿ 112 ಕಂಪ್ಲೇಂಟ್ ಹೋಗುತ್ತೆ. ಅಲ್ಲಿಂದ ನನಗೆ ಕಳಿಸ್ಕೊಡ್ತಾರೆ. ಅವ್ರು ಯಾವಾಗಾರ ಕೇಳಿ ರಾಹುಲ್ ಗಾಂಧಿ ಸೊಸೆ ಅಂತಾನೆ ಆಯ್ತು. 2 ವರ್ಷ ಕಂಪ್ಲೀಟ್ ಮುಗಿಸಿದ್ರು. ಇವರು ಭಾಗ್ಯ ಇವರೆಲ್ಲ 2 ವರ್ಷ ಆಗೋಯ್ತು. ರಾಹುಲ್ ಗಾಂಧಿ ಮದುವೆ ಅಂತೂ ಆಗಿಲ್ಲ, ಸೊಸೆ ಅಂತೂ ಸಿಕ್ಬಿಟ್ರು. ಕರೆಕ್ಟ್ ಆಗಿ ಹೇಳಮ್ಮ, ಯಾರ್ ಸೊಸೆ? ಯಾರ್ ಸೊಸೆ ಹೇಳಿ? ರಾಹುಲ್ ಗಾಂಧಿ ಸೊಸೆನೆ. ಸುಭಾಷ್ ಚಂದ್ರ ಬೋಸ್ ಇದ್ದಾರಲ್ಲ, ಅವರು ನಮ್ಮ ಭಾವರೇ ಇದಾರೆ. ನಮ್ಮಪ್ಪ ಅಣ್ಣ ತಮ್ಮಳೆಲ್ಲ ಆಗ್ಬೇಕು ಎಲ್ಲ. ದಯವಿಟ್ಟು ನಾವೆಲ್ಲ ಅಕ್ಕ ತಂಗಿಯರು ಧನ್ಯವಾದಗಳ ತಾಯಿ. ಈ ತರ ಇದಾರೆ ನೋಡಿ. ಪರಿಸ್ಥಿತಿ ನೀವುಗಳೇ ನೋಡಿದೀರಾ. ಒಬ್ಬೊಬ್ಬರು ರೋಡಿಗೆ ಬರಕೇನು ಕಾರಣ ಇಲ್ಲ. ನಾವು ಸುಮ್ಮ 1 ನಿಮಿಷ. ಅವ್ರಂತೆ ನಾವು ಹೋಗೋದಿದೆಯಲ್ಲ ತುಂಬಾ ಕೆಲ್ಸ. ಒಬ್ಳು ಕಲಾವಿದಾಗ ಯಾರು ಬೇಕಾದ್ರೂ ಪಾತ್ರ ಮಾಡ್ಬೋದು. ಏನು ಗೊತ್ತಿಲ್ದೇನೆ ಹೋಗಿ ಪಾತ್ರ ಮಾಡ್ಬೋದು. ಬಟ್ ಈ ಪಾತ್ರ ಇದೆಯಲ್ಲ, ಈ ಜಾಗ ತುಂಬಾ ಕಷ್ಟ. ನಿಭಾಯಿಸೋದು ಸುಲಭ ಅಲ್ಲ. ದಯವಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದೀರಿ. ಸಪೋರ್ಟ್ ಮಾಡಿ. ತುಳಿಯಕ್ಕೆ ಬರಬೇಡಿ. ಬಂದ್ರೆ ಎದುರಾಕೊಳಕ್ ಆಗಲ್ಲ, ಕಷ್ಟ ಆಗತ್ತೆ. ಆಮೇಲೆ ನಾನು ಎದುರು ನಿಲ್ಬೇಕಾಗತ್ತೆ ತುಳಿಯಕ್ಕೆ ಬಂದವ್ರನ್ನ. ನಾನಂತೂ ಸುಮ್ಮನೆ ಅಂತೂ ಇರಲ್ಲ. ತುಳಿಯಕ್ಕೆ ಬಂದ್ರೆ, ಬೇಡವಾದ ನನ್ನ ಮೇಲೆ ಬರಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ದಯವಿಟ್ಟು ತುಳಿಯಕ್ಕಂತೂ ಬರಬೇಡಿ. ಕೈಯಲ್ಲಾದ್ರೆ ಸಹಾಯ ಮಾಡಿ. ಇಲ್ಲ ನಿಮ್ಮಷ್ಟಕ್ಕೆ ನೀವಿರಿ, ಇನ್ಯಾರೋ ಸಹಾಯ ಮಾಡ್ತಾರೆ. ನಮ್ಮ ಕರ್ನಾಟಕದ ಜನ ತುಂಬಾ ವಿಶಾಲವಾದ ಮನಸ್ಸು. ಯಾರು ಬಂದ್ರು ಯಾವ ಜಾತಿ ಭೇದ ಭಾವ ಯಾವುದು ಇಲ್ಲದೆ ಬಾಚ್ಕೊಳ್ತೀವಿ ನಾವು. ಇಲ್ಲ ಅದೇ ಕೆಲಸ ನಾನು ಮಾಡಿದ್ದೀನಿ. ಕೈಯಲ್ಲಾದ್ರೆ ಸಪೋರ್ಟ್ ಮಾಡಿ. ಇಲ್ಲ ಸುಮ್ಮನೆ ಇಲ್ಲಿ ಜಾತಿ ಭೇದ ಏನಿಲ್ಲ. ಇದು ದೇವಸ್ಥಾನ ಇದ್ದಂಗೆ. ಯಾರು ಸತ್ರು ಅಲ್ಲೇ, ಸತ್ತಿದ್ರು ಇಲ್ಲೇ ಊಟ ಮಾಡ್ತೀವಿ, ಅಲ್ಲೇ ಮಲಗಿಸಿದ್ರು ಇಲ್ಲೇ ಊಟ ಕೊಡ್ತಿರ್ತೀವಿ. ಏನೂ ಇಲ್ಲ. ಜೋರಾಗಿ ಮಾತಾಡ್ಬೇಕು. ನೀವು ಮೆತ್ತಗೆ ಮಾತ್ರ ನಿಜವಾಗ್ಲೂ ಕೇಳ್ಸಲ್ಲ. ಆಮೇಲೆ ಎಷ್ಟು ಸಾರಿಗೆ ಅವಮಾನ ಮಾಡ್ದಂಗಾಗತ್ತೆ ಮೆತ್ತಗೆ ಮಾತಾಡಿದ್ರೆ. ಜೋರಾಗಿ ಮಾತಾಡಿ. ಹೇಳಿ ಆಂಟಿ, ನಿಮ್ಮ ಹೆಸರೇನು? ಎಲ್ಲಿ ಸಿಕ್ಕ್ರಿ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಮ್ಗೆ ನಿಮ್ಯಾನ್ಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ನಾವು ನಿಮ್ಯಾನ್ಸ್ ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ವಿ. ಅಂದ್ರೆ ನಿಮ್ಯಾನ್ಸ್ ಬಿಟ್ಬಿಟ್ಟು ಮನೆಗೆ ಬಂದ್ಬಿಟ್ಟಿದ್ವಿ. ನಮ್ಮ ತಾಯಿ ಅಲ್ಲೇ ಉಳ್ಕೊಂಡಿದ್ರು. ನನ್ನ ಜೊತೆ ನೋಡ್ಕೊಳ್ಳೋದಿಕ್ಕೆ ನಮ್ಮ ತಾಯಿ ಇದ್ರು. ಆಮೇಲೆ ನಾನು ನಿಮ್ಯಾನ್ಸ್ ಅಲ್ಲಿ ಅಡ್ಮಿಟ್ ಮಾಡಿದ್ರಲ್ಲ, ನಾನು ಹೇಳ್ದೆ ನಮ್ಮ ಅಮ್ಮಂಗೆ ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಅದಕ್ಕೆ ಅವರು ಕಂಪ್ಲೇಂಟ್ ಕೊಡಿಸಿ ನಾವು ಅಮ್ಮನ ಮನೆಗೆ ಕಳಿಸಿದ್ರು. ಆ ಕಂಪ್ಲೇಂಟು ತಗೊಂಡ್ಮೇಲೆ ಕರೋನಾ ಸ್ಟಾರ್ಟ್ ಆಯ್ತು. ಕೊಟ್ಟಾದ್ಮೇಲೆ ಆಮೇಲೆ ನಮ್ಮ ಮೇಡಮ್ ಅವ್ರು ಆಶ್ರಮ ಮಾಡಿದ್ದಾರೆ. ಮುಗಿದು ಹೋಗೋಷ್ಟರೊಳಗೆ ಇವ್ರ ಮಗ ಅವ್ರು ಬಂದು, ನಾನು ಕಂಪ್ಲೇಂಟ್ ಇದೆ ನಿಮ್ಮ ಮಗಳ ಮೇಲೆ, ನಾವು ಕರ್ಕೊಂಡು ಹೋಗ್ಲೇಬೇಕು ಆಶ್ರಮಕ್ಕೆ ಅಂದ್ರು. ಹಾಗಾಗಿ ಕರ್ಕೊಂಡು ಬಂದ್ರು. ಸರ್ ಮೇಡಮ್, ಇವರು ವಿಷ್ಣು ಸರ್ ಅಪ್ಪಟ ಅಭಿಮಾನಿ. ವಿಷ್ಣು ಸರ್ ತಿರ್ಕೊಂಡಾಗ ಎಲ್ಲೆಲ್ಲಿದ್ರಿಮ್ಮ ನೀವು? ನನಗೆ ಏನೇನೋ ಭ್ರಮೆ. ಅವರು ಅಲ್ಲಿ ಪುನರ್ಜನ್ಮ ಪಡೆದಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ. ಆಮೇಲೆ ನಮ್ಮ ತಂದೆಗೆ ಹೇಳಿದೆ. ನಮ್ಮ ತಂದೆಯವರು ಅವಾಗ ಇನ್ನೂ ಎಲ್ಲಿ ಹುಡ್ಕೊಂಡು ಹೋದ್ರಿ ಹೇಳಿ? ನಾನು ನಮ್ಮ ತಂದೆಗೆ ಅಂತ ಹಾಸ್ಪಿಟ್ಲ್ ಅಲ್ಲಿ ಯಾರಿಗೋ ಮಗುವಾಗಿ ಹುಟ್ಬಿಟ್ಟಿದಾರ ಅವರು. ಆ ಮಗುನ್ ತಗೊಂಡ್ಬಂದು ನಾವು ಸಾಕೊಳ್ಳೋಣ, ನನ್ಗೆ ಅವ್ರನ್ನ ಬಿಟ್ಟಿರಂಗಾಗಲ್ಲ, ಆ ಮಗುನೇ ತಗೊಂಡ್ಬಂದು ಸಾಕೊಳ್ಳೋಣ, ನನ್ಗೆ ಕೊಡಿಸ್ಬೇಕು ಆ ಮಗುನ ಅಂತ ನಮ್ಮ ತಂದೆನ ಕೇಳ್ಕೊಂಡೆ. ನಮ್ಮ ತಂದೆಯವರು ಕೊಡಿಸ್ಕೊಡ್ತೀನಿ ಸುಮ್ಮನಿರು ಅಂದ್ರು. ವಿಷ್ಣು ಸಾರು ತೀರ್ಕೊಂಡಾಗ ಇಡೀ ರೋಡಲ್ಲಿ ಎಲ್ಲಾ ಕಡೆ ಓಡಾಡಿದ್ದಾರೆ. ಅಪ್ಪಟ ಅಭಿಮಾನಿ. ನನ್ನ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಒಂದ್ ಕಡೆ ಅಷ್ಟು ಅಭಿಮಾನಿ. ರೋಡಲ್ಲಿ ಕಲ್ಲಲ್ಲೆಲ್ಲ ಅಲ್ಲೆಲ್ಲ ಹೋಗೋದು, ಇಲ್ಲಿ ಹೋಗೋದು, ಅಲ್ಲಿ ಸುತ್ತೋದು. ಮನೇಲಿ ಇರ್ತಿರ್ಲಿಲ್ಲ. ಆ ವಿಷ್ಣು ಸರ್ ಇದ್ದಾರೆ, ಅಲ್ಲೆಲ್ಲೋ ಇದ್ದಾರೆ, ಮತ್ತೆ ಅವ್ರು ಹುಟ್ಟಿದ್ದಾರೆ ಅಂದ್ಬಿಟ್ಟು ಯಾವ್ದಾರ ಒಂದು ಮಗು ನೋಡಿದ್ರೆ ಮತ್ತೆ ವಿಷ್ಣು ಸರ್ ಹುಟ್ಟಿದ್ದಾರೆ ಅಂತ ಹೇಳೋದು, ಆ ಥರ ಮಗುನ ಎತ್ಕೊಳ್ಳೋದು, ಮಾತಾಡೋದು, ಆ ಥರ ಒಂದು ಅವರು ಅಭಿಮಾನಿ ತುಂಬ. ಆಮೇಲೆ ವಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ. ಅಕ್ಕ ಅವ್ರು ರಾಹುಲ್ ಗಾಂಧಿ ಸೊಸೆ. ಅದಕ್ಕೆ ಆಮೇಲೆ ವಿಷ್ಣು ಸರ್ ಅಪ್ಪಟ ಅಭಿಮಾನಿ. ಆ ಥರ ಆಗಿರುತ್ತೆ. ವಿಮಾನ್ಸ್ ಹಾಸ್ಪಿಟ್ಲ್ ಇರ್ತಾರೆ. ಅಲ್ಲಿಂದ ಸ್ವಲ್ಪ ತಪ್ಪಿಸ್ಕೊಂಡು ಬಂದಾಗ ಅಲ್ಲಿ ಕಂಪ್ಲೇಂಟ್ ಆಗಿರುತ್ತೆ. ಆ ಕಂಪ್ಲೇಂಟ್ ಮೇರೆಗೆ ಅವ್ರ ಮನೇಲಿ, ಯಾಕಂದ್ರೆ ಇವ್ರು ಬಂದಾಗ 500 ಇತ್ತು
ಶುಗರ್ 500 ಇತ್ತು, BP ಹೆವಿ ಇತ್ತು. ತುಂಬ ಅವ್ರ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ರು. ಯಾಕಂದ್ರೆ ಅವ್ರ ಕೋಪ ಬಂದಾಗ ಅವ್ರು ಅಂದ್ರೆ ಸ್ಟೇಷನ್ ಮುಖಾಂತರನೇ ಅವ್ರ ಮನೇಲಿ ಹೆಂಗ್ ಆಡ್ತಿದ್ರು ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆ ಥರ ತುಂಬಾ ಹೆವಿ. ಈಗ ಒಂಚೂರು ಚೆನ್ನಾಗಿ ಆಗಿದ್ದಾರೆ. ಬಟ್ ಅವ್ರ ಕುಟುಂಬದವರು ಇವತ್ತವರೆಗೂ ಈ ಕ್ಷಣಕ್ಕೂ ಲೈವ್ ನೋಡ್ತಾರೆ. ನಮ್ಮ ಅಪ್ಪನೇ ಅವ್ರು ಯಾರೂ ಬಂದಿಲ್ಲ. ಮತ್ತೆ ಕರ್ಕೊಂಡು ಹೋಗಿ ಅವ್ರ ತಲೆ ಮೇಲೆ ಹಾಕೊಳ್ಳೋದು ಹೆಂಗೆ ಅಂತ, ನನಗೆ ಇವ್ರ ಮೇಲೆ ಅಭಿಮಾನ ಒಂದು ಅಂದ್ರೆ ಅಷ್ಟು ಅಭಿಮಾನಿಯಾಗಿ ಈ ತರ ಆಗಿದ್ದಾರೆ. ಹೌದು, ಸ್ಟೇಷನ್ ಇಂದಾನೇ ನನಗೆ ಕಳಿಸ್ಕೊಟ್ಟಿದ್ದ. ಆಮೇಲೆ ಇವರೇ ಹೇಳಿದ್ರು, ಅವ್ರ ಮನೆಯಲ್ಲಿ ಒಂದು ಅಭಿಮಾನಿ ಮನೆಯಲ್ಲೂ ಹೋಗಿದ್ವಲ್ಲ, ಲೈವ್ ಇತ್ತಲ್ಲ, ಅದ್ರಲ್ಲೆಲ್ಲವೂ ಕಂಪ್ಲೀಟ್ ಆಗಿದೆ. ಅಪ್ಪಟ ವಿಷ್ಣು ಸರ್ ಒಂದು ಹಾಡು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಬಂಧನದ ಹೇಳ್ತಾರೆ, ಬಂಧನದೊಂದು ಹಾಡು ಜೋರಾಗಿ ಹೇಳ್ಬೇಕು. ಹೇಳೋಣ. ಹೇಳಮ್ಮ. ನಾನು ಹೇಳಿ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಆಮೇಲೆ ಇವ್ರಿಗೆ ಮದ್ವೆ ಆಗಿದೆ. ಇವ್ರ ಗಂಡ 5ನೇ ಅವರು, ಅಂದ್ರೆ ಇವರೇ ಫಸ್ಟ್ನೇ ಅವರು. ಮಾವನ್ಗೆ ಮದ್ವೆ ಆಗಿದ್ದು, ಇವ್ರ ಗಂಡಂಗೆ 5 ಮದ್ವೆ ಆಗಿದೆ. ಕರೆಕ್ಟ್ ಆ ಬಗ್ಗೆ ನಿಜ ತಾನೆ, ನೀವೇ ಹೇಳಿದ್ರು. ಇದು ರವಿ ಬೆಳಗ್ಗೆ ಅವರಿಗೆ ಇದ್ರಲ್ಲ, ಅವರು ಕ್ರೈಮ್ ಸ್ಟೋರಿ ಹಾಕಿದ್ರು. ಅವರು 2ನೇ ಅವಳು ಕ್ರೈಮ್ ಸ್ಟೋರಿಗೆ ಹಾಕ್ಸ್ಬಿಟ್ಟಿದ್ಲು ರವಿ ಬೆಳಗೆರೆ ಅವ್ರ ಹತ್ರ. ನೀವು ಫಸ್ಟ್ನೇ ಅವರಲ್ವಾ? ನಾನ್ ಫಸ್ಟ್ನೇ. ಎಷ್ಟು ದಿನ ಇದ್ರಿ ನೀವು? ನಾವು ಮದ್ವೆ ಆಗಿ 2 ವರ್ಷ ನಾವು ಮದ್ವೆ ಹೋಗಿರ್ಲಿಲ್ಲ. 16 ವರ್ಷಕ್ಕೆ ಮದ್ವೆ ಆಯ್ತು. ಅಂದ್ರೆ 16 ತುಂಬ 17ಕ್ಕೆ ಬಿದ್ದಾಗ್ಲೇ ಮದ್ವೆ ಆಗ್ಬಿಟ್ಟಿತ್ತು. ಈಗಲೇ ಬೇಡ ಮನೆ ಸಂಸಾರ ಮಾಡಕ್ ಹೋಗೋದು ಅಂತ ಹೇಳಿದ್ರು. 2 ವರ್ಷ ಮನೆಯಲ್ಲಿದ್ದೆ. ಅದಾದ್ಮೇಲೆ ಕರ್ಕೊಂಡು ಹೋದ್ರು ಅಷ್ಟೇ. ಕರ್ಕೊಂಡೋಗಿ ಒಂದು 15 ದಿವಸ ಇದ್ದಿದ್ದಷ್ಟೇ. ಆಮೇಲೆ ಡೈವರ್ಸ್ ಹಾಕ್ಬಿಟ್ಟಿದ್ರು. ಅದೇ ನಮ್ಮ ಯಜಮಾನ್ರೆ ಕೊಟ್ರು. ಕಟ್ಟ ಕಡೆಯ ಆಸೆ ಅವ್ರ ಗಂಡನ್ ನೋಡ್ಬೇಕು ಅಂತ ಆಸೆ ಹಿಡ್ದಿದಾರಂತೆ. ಏನಾಗಿದೆ? ಕಿವಿ ಏನು ಕಣ್ ಕಾಣಲ್ಲ. ಅದೊಂದು ಆಸೆ. ಅವ್ರ ಕೋಪ ಬಂದ್ರೆ ನೆತ್ತಿಗೆ ಹತ್ತಿದ್ರೆ ಮುಗೀತು ನಮ್ ಕತೆ. ಎಂತೆಂತ ಪದಗಳು ಬರ್ತವೆ ಅಂತ ಗೊತ್ತಿಲ್ಲ, ಚೆನ್ನಾಗೇ ಇರ್ತಾರೆ. ಒಂಚೂರು ರೇಸ್ ಆದ್ರೆ ಮುಗೀತು ನಮ್ ಕತೆಗಳು. ಬಟ್ ಒಂದ್ ಆಸೆ ನೆರವೇರಿಸ್ತೀನಿ ನಾನು. ಅವ್ರ ಗಂಡನ ಮನೆ ಎಲ್ಲಿದೆಯೋ ಗೊತ್ತಿಲ್ಲ, ಬೇರೆಯವ್ರು ಇದ್ದಾರೆ ಆ ಮನೆಯಲ್ಲಿ. ಬಟ್ ಹೋಗೋದಕ್ಕೆ ಅವಕಾಶ ಇದೆಯೋ ಗೊತ್ತಿಲ್ಲ. ರಿಕ್ವೆಸ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ತೋರಿಸ್ಕೊಂಡು ಅಂತೂ ಒಂದಿನ ಬರ್ತೀವಿ. ಅದೊಂದು ಆಸೆ ಅಂತೂ ನೆರವೇರಿಸ್ತೀವಿ. ಯಾಕಂದರೆ ಒಂದು ಹೆಣ್ಣಿಗೆ ಅವಳು ಕೇಳ್ಕೊಂಡಿದ್ದಾಳೆ, ನೋಡಬೇಕು, ಒಂದು ಸತ್ತೋಗ್ತಾನೆ, ಒಂದ್ಸಲ ನೋಡಬೇಕು ಅಂತ. ಅದೊಂದು ಆಸೆ ನೆರವೇರಿಸ್ತೀವಿ. ಎಲ್ಲ ಅವರೇ ಮಾಡೋದು. ಈ ಅಡುಗೆಗೆ ನಾನು ಹೋಗಲ್ಲ ಜಾಸ್ತಿ. ನಾನು ಹೋಗ್ತೀನಿ ಇಲ್ಲ ಅಂತಲ್ಲ, ಬಟ್ ಈ ಅಡುಗೆಗೆ ಹೋಗಲ್ಲ.